ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಮ್ಮ ಊರಲ್ಲಿ ಜಾತ್ರೆ ಇತ್ತು. ಸೊ ನಾವೆಲ್ಲರೂ ಜಾತ್ರೆಗೆ ಹೊರಟಿದ್ವಿ. ಹಾಗೆ ಹೋಗ್ತಾ ಫೋಟೋಸ್ ವೀಡಿಯೋಸ್ ತೊಗೊಂಡ್ವಿ. ಟೆಂಪಲ್ ಬಂದ್ವಿ. ಫುಲ್ ರಶ್ ಆಗಿತ್ತು. ಸೊ ಟೆಂಪಲ್ ಒಳಗೆ ಹೋಗೋಕ್ಕೆ ಆಗಲಿಲ್ಲ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಷ್, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಶ್ರೀ ಮಾರಿಕಾಂಬಾ ದೇವಿ ಹತ್ರ ಪ್ರಾರ್ಥಿಸ್ತೇನೆ. ನಾಳೆ ದರ್ಶನ ಮಾಡೋಣ ಅಂತ ಹಾಗೆ ಕೈ ಮುಕ್ಕೊಂಡು ಹೊರಗೆ ಬಂದ್ವಿ. ಅಲ್ಲಿ ಎಲ್ಲರೂ ಗೇಮ್ಸ್ ಆಡ್ತಾಯಿದ್ರು. ಎಲ್ಲ ಗೇಮ್ಸನ್ನು ಒಂದು ಸಾರಿ ನೋಡ್ಕೊಂಡು ಬಂದ್ವಿ. ಎಲ್ಲ ಟೈಮಲ್ಲೂ ಎಲ್ಲ ಗೇಮ್ಸು ಟ್ರೈ ಮಾಡಿದ್ವಿ. ಈ ಟೈಮಲ್ಲಿ ಡಿಫ್ರೆಂಟ್ ಆಗಿರೋ ಗೇಮ್ ಬಂದಿತ್ತು. ಈ ಟೈಮ್ ಡಿಫ್ರೆಂಟ್ ಆಗಿರೋ ಗೇಮ್ ಆಡುವ, ಈ ಗೇಮ್ ಟ್ರೈ ಮಾಡುವ ಅಂತಂತ ನಮ್ಮ ಅಕ್ಕನ ಹತ್ರ ಹೇಳ್ತಾ ಇದ್ನ. ಹಾಗೆ ನಮ್ಮಮ್ಮ ಈ ಗೇಮ್ ಬೇಡ ಬೇಡ ಅಂತ ಹೇಳ್ತಾ ಇದ್ದು. ಆದರೆ ಈ ಗೇಮ್ನೇ ಆಡಿದ್ವಿ. ಈ ಗೇಮ್ ಆಡಿ ಒಂಥರ ತಲೆ ಎಲ್ಲ ಗಿರ್ರನ್ ಬಿಡ್ತು. ಬಟ್ ಈ ಗೇಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಚೆನ್ನಾಗಿತ್ತು. ಗೇಮ್ ಮುಗಿಸ್ಕೊಂಡು ಗೋಬಿ ತಿನ್ನೋಕೆ ಬಂದ್ವಿ. ಗೋಬಿ ಎಲ್ಲ ತಿನ್ಕೊಂಡು ಜಾತ್ರೆ ವೀಡಿಯೋಸ್ ಮಾಡಿಕೊಂಡು ಹಾಗೆ ರುಮಾಲ್ ರೊಟ್ಟಿ ಕಾಣಿಸ್ತಾ ರುಮಾಲ್ ರೊಟ್ಟಿನೂ ತಿನ್ನೋಣ ಅಂತ ಬಂದ್ವಿ. ಹಾಗೆ ರೊಟ್ಟಿ ತಿನ್ಕೊಂಡು ನಮ್ಮ ಅಕ್ಕನ ಕೇಳ್ತಾ ಇದ್ದೆ ಹೇಗಿದೆ ಅಂತ ಕೇಳ್ತಾ ಇದ್ನ. ಹಾಗೆ ಅವಳು ವೀಡಿಯೋ ಮಾಡ್ತಾ ಇದ್ನ. ಅದಕ್ಕೆ ಅವಳು ವೀಡಿಯೋಸ್ ನೋಡ್ಕೊಂತ ಇನ್ನೂ ಜಾಸ್ತಿ ಪೋಸ್ಟ್ ಕೊಡ್ತಾ ಇತ್ತು. ಹಾಗೆ ಕ್ಯಾಮ್ರಾದಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ನಾವು ತುಂಬ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಹಾಗೆ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಮನೆಗೆ ಬಂದ್ವಿ. ಯಾರೆಲ್ಲ ಜಾತ್ರೆಗೆ ಬಂದಿದ್ರಿ ಕಮೆಂಟ್ ಮಾಡಿ. ಯಾವುದೇ ನಿಸ್ವಾರ್ಥ ಭಾವನೆ ಇಲ್ಲದೆ ನಾವು ಯಾರನ್ನು ಇಷ್ಟಪಟ್ಟಿರುತ್ತೇವೆ, ಯಾವುದೇ ನಿಸ್ವಾರ್ಥ ಭಾವನೆ ಇಲ್ಲದೆ ಯಾರ ಒಳಿತಿಗಾಗಿ ನಾವು ಸದಾ ಆಶಿಸುತ್ತೇವೆ, ಯಾವುದೇ ನಿಸ್ವಾರ್ಥ ಭಾವನೆ ಇಲ್ಲದೆ ಯಾರ ಹಿತವನ್ನು ನಾವು ಸದಾ ಬಯಸುತ್ತಿರುತ್ತೇವೆಯೋ ಅದುವೇ ಪ್ರೀತಿ. ನಮ್ಮೂರ ಜಾತ್ರೆ ಹೇಗಿರುತ್ತೆ, ನಿಮ್ಮೂರ ಜಾತ್ರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ಲವ್ ಆ್ಯಂಡ್ ಸಪೋರ್ಟ್.